ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವತ್ತು ನಮ್ಮ ಅಮ್ಮನಿಗೊಂದು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಮನೆ ಮುಂದೆ ಒಬ್ಬರು ಒಂದು ಲೇಡಿ ಬಂದಿತ್ತು. ಅವರು ಏನು ಮಾಡಿದ್ರು, ನನಗೆ ಇವಾಗ ಹೆಂಗೂ ಪಿತೃಪಕ್ಷ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಪ್ರ್ಯಾಂಕ್ ಮಾಡ್ತಾಯಿರೋದು. ಒಂದು ಲೇಡಿ ಬಂದಿದ್ದರು. ಅವ್ರು ಬಂದ್ಬಿಟ್ಟು ವಿಚಿತ್ರ ಡ್ರೆಸ್ಸಲ್ಲಿ ಬಂದ್ಬಿಟ್ಟು ನನಗೊಂಚೂರು ಹೀಗೆ ಕೈಯಲ್ಲಿ ಕುಂಕುಮ ಕೊಟ್ಟಂಗೆ, ನೀನು ಇಟ್ಕೊ ಮಗು ಅನ್ನೋಂಗೆ ಅವ್ರು ಹೇಳ್ದಂಗೆ ಆಯಿತಾ. ನಾನು ಅದು ಇಟ್ಕೊತ ಇದ್ದಂಗೆ ನಾನು ಹಿಂಗೆ ಇಟ್ಕೊತಿದ್ದೀನಿ, ಅಷ್ಟರೊಳಗೆ ಅವರು ಕಾಣಲೇ ಇಲ್ಲ ಅಮ್ಮ ಅನ್ನಂಗೆ ನಾನು ಪ್ರ್ಯಾಂಕ್ ಮಾಡ್ತೀನಿ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡುವ. ಓಕೆನಾ? ಫೋನ್ ಮಾಡ್ತೀನಿ. ಏಯ್, ಹುಡುಗರುಗಳು ಯಾರು ಮಾತು ಗೀತಾಡಿ ಕಿಚ್ಚಿದ್ರೆ ಈಚೆಗೆ ಓಡಿಸ್ತೀನಿ ನಿಮ್ನ. ಅಮ್ಮಂಗೆ ಫೋನ್ ಮಾಡ್ತಿದ್ದೀನಿ. ಯಾವ ರೀತಿ ಪ್ರ್ಯಾಂಕ್ ಆಗ್ತಾರೆ ನೋಡ. ಅಮ್ಮ, ಹಾಂ ನಾನೇ ಇದು ಮನೋದು. ನನ್ನ ಸ್ವಿಚ್ ಆಫ್ ಆಗಿದೆ ಅಮ್ಮ, ಕರೆಂಟೇ ಇಲ್ಲ. ಹಾಂ 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 ಪರವಾಗಿಲ್ಲ ಬಿಡ್ರಿ. ಪಪ್ಪ ಎಲ್ಲಿ ಹೋಗಿದ್ದಾರೆ? ಹಾಂ ಏನು ಗೊತ್ತಮ್ಮ, ಇವತ್ತೊಂದು ಇನ್ಸಿಡೆಂಟ್ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತೊಂದು ಯಾವುದೋ ಅಂತಮ್ಮ ಹೆಂಗ್ಸ ಮನೆ ಮಕ್ಳ ಹತ್ರ ಬಂದಿದ್ದಾಯ್ತಾ. ಹಾಂ, ವಿಚಿತ್ರ ಡ್ರೆಸ್ ಹಾಕೊಂಡು ಬಂದಿದ್ದೆ. ನಾವು ಅದು ನೋಡೋದಕ್ಕೆ ಒಂಥರ ಹೆದರಿಕೆ ಆಗ್ತಿತ್ತಾಯ್ತಾ. ಏನಪ್ಪ ಇದು ಹಿಂಗೈತಲ್ಲ ಹೆಂಗ್ಸು, ಅದು ಬೇರೆ ಡೋರ್ ಓಪನ್ ಮಾಡ್ಕೊಂಡು ತಿಂಡಿ ತಿಂತಾ ಇದ್ದೆ ನಾನು. ನನಗೆ ಇವಾಗ ಯಾರಪ್ಪ ಹೆಂಗೆ ಹಿಂಗೆ ಬಂದೈತಲ್ಲ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಮಗು ಬಾಯಿಲ್ಲಿ ಅಂತು ನನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅದಕ್ಕೆ ನನಗೆ ಬೇರೆ ಪಿತೃಪಕ್ಷ ಹೆದರಿಕೆ. ನನ್ನ ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಕೊಂಡೆ. ಆಮೇಲೆ ಏನಪ್ಪ ಇದು ಹೆಂಗೈತಮ್ಮ ಗೊತ್ತಾ ಡ್ರೆಸ್ಸು, ವಿಚಿತ್ರ ಡ್ರೆಸ್ಸಮ್ಮ ಅದು ಹೆಂಗೆ ಅಂತ ಹೇಳಲಿ, ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಆ ಥರ ಹಾಕೊಂಡು ಬಂದೈತೆ ಹೆಂಗಸು. ಬಾಯಲ್ಲಿ ಅಂತೂ ಯಾರು ಇಲ್ಲ, ಮುಂದೋಗ್ರಿ ಅಂದೆ. ನಾ ಈಗ ನಗ್ತಿದ್ದೀನಿ ಐತೆ ಅಲ್ಲ, ಅವಾಗ ಮೀಟ್ರ್ ಆಫ್ ಆಗಿತ್ತು. ಈಗ ಅದು ನೋಡೇನೆ ಹೆದರಿಕೆ. ಆ ಮುಖದಲ್ಲಿ ವಿಕಾರ ಮೇಕಪ್. ಹ್ಞೂ, ಅಭಿಕ್ಷೇತಕ್ಕೆ ಬಂದರು. ಎಂತ ವಿಚಿತ್ರ. ಹಾಂ, ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಂತ ಅಂತಲೇ ಗೊತ್ತಾಗಿಲ್ಲ. ವಿಚಿತ್ರ ಮೇಕಪ್ ಆಯಿತಾ. ಹಣೆ ಮೇಲೆ ಫುಲ್ ವೈಟ್, ಮಧ್ಯದಲ್ಲಿ ಇಷ್ಟು ದುಡ್ದು ಕೆಂಪು ಕುಂಕುಮ. ಆಮೇಲೆ ಕೆನ್ನೆ ಕೆಳಗೆಲ್ಲ ಫುಲ್ ಬ್ಲ್ಯಾಕ್, ಕಣ್ಣಿಂದ ಕೆಳಗೆ ಫುಲ್ ಬ್ಲ್ಯಾಕ್, ಮಸಿ ಹಚ್ಕೊಂಡು ಬಂದಂಗೆ ಆಯ್ತಾ. ಏನು ಗೊತ್ತಿಲ್ಲ, ಏನು ಮಾಡೋಕೆ ಹೋಗಿದ್ರು ಗೊತ್ತಿಲ್ಲ. ನಾನಂತೂ ಪಂಕ್ ಆಗೋದ್ನಪ್ಪ ದೇವ್ರೆ. ಅದು ನೋಡಿ ಹೆಂಗಿದು ಮನುಷ್ಯರ ಹತ್ರ ಬಂದರೆ ಹೌದು ಅನ್ಬೋದು, ವಿಕಾರವಾಗಿ ಬಂದೈತೆ. ಮೊದಲು ನಾನು ಒಬ್ಬಳೇ ಇರೋದು, ಆಟೋಮಿಗೆ ಯಾವ ಮನುಷ್ಯರು ಇರಲ್ಲ, ಏನಿಲ್ಲ, ಜನನೇ ಇರಲ್ಲ. ಆಮೇಲೆ ಕರೀತಾ ಇತ್ತು ಬೆಳಗ್ಗೆ. ಹಾಂ, 8:30 ಬಂದಿತ್ತಾಯ್ತಾ. ಒಂದು ಬಾಯಲ್ಲಿ ಅಂತು ಬಾಯಲ್ಲಿ. ಹಾಂ, ಹೊಸ್ಕ್ಲ ಮೇಲೆ ನಿಂತೈತೆ.
ಹೊಸ ಮೇಲೆ ನಿಂತ್ಕೊಂಡಿದ್ದ ನೀ ಹೇಳ್ಬೇಕಿತ್ತು ಹೊಸದಿಂದ ಆ ಕಡೆ ಇಳಿದಿತ್ತು ತಾಕಡ್ರಿ ಅಂತ ನಾ ಹೇಳಿದೆ ಹೇಳೋದು ಕೇಳಿ ನೀನು ಬಾ ಹೊರಗೆ ಫಸ್ಟು ಆಮೇಲೆ ನೀ ಮಾತಾಡು ಅಂತ ಇದ್ದೆ. ಏನ್ ಹೇಳಕ್ಕೆ ಎಂತ ಹೇಳಕ್ಕೆ ಏನೋ ಗೊತ್ತಿಲ್ಲ. ಆಮೇಲೆ ನನಗೆ ಹೆದರಿಕೆಯಾಗಿ ನಾನು ಇಲ್ಲಿ ಸೋಫಾದ ಹತ್ರನೇ ನಿಂತಿದ್ದೆ ಆಯ್ತಾ. ಆದಮೇಲೆ ನಾನಲ್ಲಿ ನಿಂತ್ಕೊಂಡಾಗ ನೀನು ಇಲ್ಲಿ ಹತ್ರ ಬಾ, ಇಲ್ಲಿ ನಿನಗೇನೋ ಹೇಳಬೇಕು ಅಂತು. ಅಲ್ಲಿಂದನೇ ಹೇಳ್ರಿ ನೀವು ಅಂತ ಹೇಳಿದೆ. ಕುಕ್ಕೆಲ್ಲಿದ್ದು ಹರ್ಕೊಂಡು ಹೋಗೋಣ ಅಂತ ಎಂತ ಕುಕ್ಕೆಲ್ಲಿರೋದು ಹರ್ಕೊಂಡು ಹೋಗೋಣ ಅಂತ ಆಮೇಲೆ ಇಲ್ಲ ನೀವು ಆಮೇಲೆ ಶಾಕ್ ಆಗ್ತೀರ ನೋಡ್ರಿ ಇದು ಕೇಳ್ಬಿಟ್ರೆ. ನನಗೀಗ ನೆನ್ಸ್ಕೊಂಡ್ರು ಕೈಯಲ್ಲಿರೋ ರೋಮೆಲ್ಲ ನಿಗರ್ಕಂತಿದೆ. ಯಾಕಂದರೆ ಆ ಥರ ಆಗಿದೆ. ಹೆಂಗಂದ್ರೆ ಕರೀತು ನಾನು ಹತ್ರ ಹೋಗಿ ಕುಂಕುಮ ಇಸ್ಕೊಂಡು ಆಯ್ತಮ್ಮ ಕೈಯಲ್ಲಿ. ಕುಂಕುಮ ಇಟ್ಟು ನನ್ನ ಕೈಗೆ ಕೈ ಕೊಡ್ತು. ಕೈ ಕೊಟ್ಟಾದ್ಮೇಲೆ ನಾನೇನು ಮಾಡಿದೆ, ಇಟ್ಕೊಳಕ್ಕೆ ಟ್ರೈ ಮಾಡಿದೆ ಆಯಿತಾ. ಹಣೆಗೆ ಇಟ್ಕೊಂತ ಹಿಂಗೆ ಸ್ವಲ್ಪ ಹಿಂಗೆ ಬಗ್ತಾನೆ ನಾವು ಕುಂಕುಮ ಇಟ್ಕೊತೀವಿ. ಆವಾಗ ನಾವು ಇಟ್ಕೊತಿದ್ದೀನಿ. ತಡಿಯಲೇ ನಮ್ದೇಲಿ ಮೀಟ್ರ್ ಆಫ್ ಆಗೈತಿ ಇಲ್ಲಿ. ತಡಿ ಒಂಚೂರು ಕತೆ ಹೇಳ್ತಿದ್ದೀನಿ ಸ್ವಲ್ಪ ತಡಿ. ಎಳಿಯೋದೇ ಮತ್ತಿದು ಕೇಳ್ರಿ ಇಲ್ಲಿ. ಅಮ್ಮ ಹಿಂಗೆ ಬಗ್ಗೆ ಕುಂಕುಮ ಇಟ್ಟಿದ್ದಂಗೆ ಹೆಂಗೆ ಕಾಣ್ಬಾರ್ದ ಏನೋ ಗೊತ್ತಿಲ್ಲ. कैसे कैसे लोग रहते हैं यार यहाँ पर. ಅಯ್ಯೋ ನಾನು ನೋಡಿದಪ್ಪ ಕುಂಕುಮ ಇಡ್ತಿದ್ದೆ. ಹೌದು ತಾನೆ. ಒಂದು ಸೆಕೆಂಡ್ ಅಮ್ಮ, ಒಂದು ಸೆಕೆಂಡ್ ಅಷ್ಟೇ. ಒಂದು ಸೆಕೆಂಡ್ಗೆ ಅದಿಲ್ಲ ಅಂದರೆ ನೀವೇನು ಅನ್ಕೊಂತೀರ ನೀವೇ ಹೇಳ್ರಿ ಏನಂತ. ಅದು ಮನುಗೆ ಎಂತ ಹೇಳೋದು, ಅದು ಏನು ನಂಬಲ್ಲ ಮಾಡಲ್ಲ, ಏನು ಹೇಳೋದು. ಮನು ಇಲ್ಲ, ಮನು ಹೋಟ್ಲಲ್ಲಿದ್ದಾರಾ? ನೀವು ಹೇಳ್ರಿ, ನನಗೆ ಫಸ್ಟ್ ನೀವು ಹೇಳ್ರಿ ಅಲ್ಲಿ ಏನೇನೋ ಆಗಿದ್ದು. ಯಪ್ಪ ನಾನು ಅಮ್ಮ ಕುಂಕುಮ ಇಟ್ಕೊಂಡೆ ಈಗ ತಲೆ ಎತ್ತಿದ್ದೇನೆ ಅಷ್ಟೇ. ಮನುಷ್ಯನೇ ಇಲ್ಲ ಅಮ್ಮ. ಅದು ಆ ಹೆಂಗಸೆ ಕಾಣ್ತಾ ಇಲ್ಲ. ಬಗ್ಗೆ ನೋಡ್ತೀನಿ ಹೆಂಗಸು ಕಾಣಲಿಲ್ಲ. ಏನಂತಾನೆ ನನಗೆ ವಿಚಾರ ಗೊತ್ತಾಗಿಲ್ಲ. ಅಯ್ಯಪ್ಪ ಯಾರು ಹೇಳೋದು, ಯಾರು ನಂಬ್ತಾರೆ? ಅಲ್ಲಿ ನಾನು ಲೈವಲ್ಲಿದ್ನಾ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಮಾತಾಡೋಣ, ಇಲ್ಲ ಮಾತಾಡ್ತಿದ್ರೆ ಗಂಟೆಗಟ್ಟಲೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಯಪ್ಪ ದೇವ್ರೆ ಎಂತ ಮಾಡೋದಮ್ಮ, ಎಂತಮ್ಮ ಇದು ವಿಚಿತ್ರ. ಎಂತ ಹೇಳ್ತಿರೋದಕ್ಕೆ? ಹೌದು, ನನಗದೊಂದು ಅಭ್ಯಾಸ ಮಾರ್ರೆ. ನನಗದೊಂದು ಅಭ್ಯಾಸ, ಹಿಂಗೆ ಕಣ್ಣು ಮುಚ್ಕೊಂಡು ಕುಂಕುಮ ಹಚ್ಕೊಳೋದು. ಹೊಸ್ಲು ಮೇಲೆ ನಿಂತ್ಕೊಂಡು ಅವಳು ಎಷ್ಟು ಹೈಟ್ ಇದ್ದಾಳೆ ಗೊತ್ತಾ? ನನ್ನ ಸೊಟ್ಟಕ್ಕೆ ಬರ್ತಾಳೆ. ಕುಳ್ಳಿ ಅಷ್ಟು ಕುಳ್ಳಿಕ್ಕೈತೆ. ಹೆಂಗಸು ಏಜ್ ಆಗಿದೆ ಅದಕ್ಕೆ. ಯಾರ ಹತ್ರ ಕೇಳಲಿ? ಶಿಲ್ಪಂಗೆ ಕೇಳಿದೆ. ಶಿಲ್ಪ ಇಲ್ಲ ಅಂದ್ರೆ ನಮ್ಮ ಮನೆಗೆಲ್ಲ ಬಂದಿಲ್ಲ ಅಂತ ಹೇಳಿದ್ರು. ಇದು ಒಂಥರ ವಿಚಿತ್ರ ಅನ್ಸ್ಬಿಡ್ತಮ್ಮ, ಕುಂಕುಮ ಇಟ್ಕೊಂಡು ಹಿಂಗೆ ತಲೆ ಎತ್ತೊತ್ತಿಗೆನೆ ಹೆಂಗ್ಸಿಲ್ಲಮ್ಮ. ನಂಗೆ ಅದೇ ಆಶ್ಚರ್ಯ ಆಯಿತು. ಅವಳು ಹಚ್ಚಕ್ಕಂತ ಕರೆದ್ಲು. ಆಮೇಲೆ ನಾ ಹಚ್ಚಲ್ಲ, ನೀನೇ ಕೈ ಹಿಡಿ, ನಿನ್ನ ಕೈ ಮೇಲೆ ಹಾಕ್ತೀನಿ ಅಂತ. ಆಯಿತು ಹಾಕಿ ಅಂತೇಳ್ಬಿಟ್ಟು ನಾನು ಕೈ ಚಾಚಿದೆ. ಕೈ ಚಾಚಿ ಈ ಕಡೆಯಿಂದ ಕೈಯಲ್ಲಿ ಕುಂಕುಮ ಇಟ್ಕೊಳಕ್ತಿಗೇನೆ ಕುಂಕುಮ ಇಟ್ಕೊಂಡು ತಕ್ಷಣ ಹಿಂಗೆ ತಲೆ ಇರ್ತದಲ್ಲ ಅಷ್ಟರೊಳಗೆ ಹೆಂಗ್ಸಿಲ್ಲ ನೋಡ್ರಿ. ಎಂತ ಕಣ್ಣು ಮುಚ್ಕೊಂಡು ಏನೋ ಒಂದು ಇಟ್ಕೊಳ್ಳೋತೀವಿ, ಪ್ರಾರ್ಥನೆ ಮಾಡ್ಕೊಳ್ಳೋದೈತಲ್ಲ, ಹಂಗೇನ ಯಾಕಂಡ್ ಹೋಗಿದ್ದೇನ ಅವ್ಳು ಹೋಗಾಗೈತೆ. ಹಂಗಾರೆ ಬಿಡು. ಅಲ್ಲ ಅಮ್ಮ, ಎಷ್ಟು ತನಕ ಬಿಟ್ಕೊಂಡ್ಲಮ್ಮ ನಾನು ಹಂಗಾದ್ರೆ? ನೀವು ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೋದ್ರು ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದೈತಲ್ಲ. ನೀವೊಂದೊಳ್ಳೆ ಏನೇನೋ ಮಾತಾಡ್ತಿರೋ ಅತ್ಲಾಗೆ. ನನ್ಗಿಲ್ಲಿ ಮೀಟ್ರ್ ಪಕ್ಕಂಗೆ ಕೂತಿದ್ದೀನಿ. ಏನಪ್ಪ ಏನಿಲ್ಲ, ಮನಸ್ಸಿನಲ್ಲಿ ಕರೆನ್ಸಿ ಇಲ್ಲಲ್ಲ. ಅಲ್ಲೋ ಕರೆನ್ಸಿ ಇಲ್ಲ, ನೆಕ್ಸ್ಟ್ ಬರಲ್ಲ. ಹೆಂಗೆ ವಿಡಿಯೋ ಕಾಲ್ ಮಾಡೋದು? ಮಮ್ಮಿದಕ್ಕೆ ಮಾಡ್ಬೇಕು. ಅವ್ನು ಬರೀ ನಾಟಕ ಮಾಡ್ತಾನೆ, ಬರೀ ಫೋನ್ ಬೇಕಾಗಿರುತ್ತೆ, ಅದು ವಿಡಿಯೋ ಕಾಲ್ ಅಷ್ಟೇ ನಾಟಕದವನು ಅವನು.
ಇದ್ರಲ್ಲಿ ಒಳ್ಳೇದಾಯ್ತು ಬಿಡ್ರಿ ಹೋಗಿರೋದು. ಅಲ್ಲೇ ಮೊಬೈಲಿಗೆ ಸ್ವಲ್ಪ ರೆಸ್ಟ್ ಇತ್ತು. ಮನೆಗೂ ಒಂಚೂರು ಕೇಳಬೇಕಿತ್ತು ಏನು ಅಂತ, ಇಲ್ಲಾಂದ್ರೆ ಅಕ್ಕಪಕ್ಕದ ಮನೆಗೆ ಬಂದಿದ್ದಾಳ ಅಂತ ಕೇಳಬೇಕಿತ್ತು. ಅಕ್ಕಪಕ್ಕದ ಮನೇಲಿ ಯಾರ ಮನೆಯಲ್ಲೂ ಬಂದಿಲ್ಲ, ನಮ್ಮ ಮನೆಗೆ ಬಂದಿದ್ದು, ನಮ್ಮ ಮನೆಯಲ್ಲೇ ಮಯ ಆಗಿದ್ದು. ಮನೆ ಮಾಯ ಆದ್ರೆ ಅಲ್ಲೇ ಕೂತ್ಕೊಂಡು ಹೇಳ ನೋಡು. ಅಯ್ಯೋ ಮತ್ತೆ ಮಾಯ ಎಲ್ಲಿಗೆ ಹಾಗಾದ್ರೆ ರಶ್ಮಿ? ಏನು ನಂಗೇನು ಗೊತ್ತಮ್ಮ, ನೀವು ಒಳ್ಳೆ ಮಾಯಾ ಬಜಾರಾಗೆ ಮಾಯಾ ಬಜಾರ್ ಅಂತ ಒಂದ್ಕಿಲ್ಲ ಪಪ್ಪ ಬಂದಿದೆ ಪಪ್ಪ ಎಲ್ಲೋದ್ರು ಇವಾಗ? ಮರತೆ ಪಪ್ಪ ಎಲ್ಲೋದ್ರು? ಅದು ಈಗ ಯಾರು ನಂಬ್ತಾರಿಂತವಲ್ಲ ಹೇಳು. ಅವಾಗ ಕನ್ನಡ ಹೌದು ಏ ನೀ ಸುಮ್ಮನಿರ ಸ್ವಲ್ಪ, ನಂದಿಲ್ಲಿ ಪಿಕ್ಚರ್ ಬಿಟ್ಟೋಗೈತೆ ಇವನೊಬ್ಬ. ಮಾಮಿಗೆ ಪಂಚರ್ ಆಗೈತೆ, ಸುಮ್ಮನಿರು. ಬಾಯ್ ಮುಚ್ತೀನಿ. ಎಂತ ಅಂತ ಹೇಳೋದು ಏನಪ್ಪ, ನಾನು ಆಮೇಲೆ ತಿಂಡಿನೇ ತಿಂದಿಲ್ಲ, ಶಾಕ್ ಆಗಿ ಹೋಗತ್ಲಾಗಿ. ಕತೆ ಏನಂತ ತಿಳ್ಕೊಳದಪ್ಪ. ಅಮ್ಮ ಸ್ಕೂಲಿಗೆ ಹೋಗಿದ್ಲಾ? ಅಮ್ಮ ಸ್ಕೂಲ್ ಹೋಗಿದ್ದಾಳೆ, ಅವಳು ಬೇಗನೆ ಹೋಗ್ತಾಳಲ್ಲ. ಹೌದಲ್ಲ, ರಜೆ ಇಲ್ಲ ಅವಳಿಗೆ? ಇಲ್ಲ, ಅವಳಿನ್ನು ಸೋಮವಾರದಿಂದ 11ವರೆಗೆ ರಜೆ ಅಷ್ಟೆ. ಮತ್ತೀಗ ಇದು ಎಂತ ಅಂತ ಹೇಳೋದು? 11ವರೆಯಿಂದ ರಜಾ ಅಂತೀನಿ, 11ವರೆಗೆ ಬಿಡ್ತಾರೆ. ಎಂಥದಮ್ಮ, ನನಗೆ ಅದಕ್ಕೆ ಶಾಕ್ ಆಗಿ ನಿಮಗೆ ಹೇಳಿದ್ದು. ಎಂತ ಅಂದ್ರೆ ಪಿತೃಪಕ್ಷ ಯಾರ್ಯಾರು ಬಂದು ಹೋಗಿರ್ತಾರ ಅಂತ. ಪಿತೃಪಕ್ಷಕ್ಕೆ ಬಂದ್ರೆ ಅವ್ರು ಏನು ಕುಂಕುಮ ಕೊಡ್ತಾರೆ? ಅವ್ರು ಕುಂಕುಮ ಮುಟ್ಟೋರಲ್ಲ. ಅದು ಕುಂಕುಮದ ಕಲರೇ ಅಲ್ಲಲ್ಲ, ಆ? ಕುಂಕುಮದ ಕಲರೇ ಅಲ್ಲಲ್ಲ ಅದು. ಅಲ್ಲ ಅವ್ರು ಇದು ಪಿತೃಪಕ್ಷದಲ್ಲಿ ಬಾಗಿಲಿಗೆ ಅವತ್ತು ಮಾಡೋದಂತಾದ್ರೆ ಇದು ರಂಗೋಲಿನೂ ಹಾಕಲ್ಲ, ಅವ್ರು ಬರಲ್ಲ ಮನೆಯೊಳಗೆ. ಈಗ ಅಲ್ಲಿ ಗೋಕರ್ಣದಲ್ಲೆಲ್ಲ ಅವರಿಗೆ ಬಾಗಿಲು ತೆಗ್ದ್ಬಿಟ್ಟಿಯಾರ. ಈಗ ಇದೊಂದು ತಿಂಗಳು ಓಡಾಡ್ಕೊಳ್ರಿ ಅಂತೇಳಿ ಅವ್ರ ಮನೆಗೆ ಅವ್ರವ್ರು ಹೋಗಿ ಬರಕ್ಕೆಲ್ಲ ದಾರಿ ಮಾಡ್ಕೊಟ್ಟಿರ್ತಾರೆ. ಅದ್ರಲ್ಲಿ ಮನೆಗೆಲ್ಲ ರಂಗೋಲಿ ಹಾಕಲ್ಲ ಕೆಲವು ಮನೆ ಬಾಗಿಲಲ್ಲಿ. ಪೂಜೆ ಮಾಡೋ ದಿನ ಅಂತೂ ಹಾಕದೇ ಇಲ್ಲ. ಅದು ಬೆಳಗ್ಗೆನೆ ಮನೇಲಿ ಪೂಜೆ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಅಡಿಗೆ ಮಾಡಿ ಊಟ ಕೊಡಿಸ್ತಾರಲ್ಲ, ಆ ಟೈಮಿಗೂ ದೇವ್ರ ಬಾಗಿಲು ಹಾಕಿರ್ತಾರೆ. ದೇವ್ರಿಗೆ ಎಲ್ಲ ಓಡಾಡ್ತಾ ಇದ್ರೆ ಅವ್ರು ಬರಲ್ಲ, ಅವ್ರಿಗೆ ಮತ್ತೆ ಅನ್ನ ನೀರು ಇಲ್ಲ. ಆಮೇಲೆ ಅಲ್ಲಿ ಅನ್ನ ನೀರು ಕೊಡಲ್ಲ, ಹಂಗಾಗಿ ಅವ್ರು ಈ ಕಡೆ ಬರ್ತಾರೆ. ಆದ್ರೆ ನಿನ್ ಕುಂಕುಮ ಕೊಟ್ಟಿತ್ತೆ ಅಂದ್ರೆ ಅದು ಭೂತ ಅಲ್ಲ, ಕುಂಕುಮ ಅಲ್ಲ ಅಮ್ಮ, ಅದು ಒಳ್ಳೆ ಕುಂಕುಮನೂ ಅಲ್ಲ, ಅದೊಂಥರ ಪಿಂಕ್ ಕಲರಲ್ಲಿ ಏನೋ ಒಂಥರ ಹಂಗಿತ್ತು. ಅವ್ರ ಮನೆಗೆಲ್ಲ ಹೋಗಿಲ್ಲ ಅಂತ? ಯಾರ ಮನೆಗೂ ಹೋಗಿಲ್ಲ ನೋಡ್ರಿ. ಅಲ್ಲ ಹೊಸ ಮೇಲೆ ಇರ್ತೋಳು ಅವ್ಳ ಕಾಲಿಗೆ ಗೆದ್ದೆ ಕಟ್ಟಿದ್ಲ? ಕಾಲೇ ನೋಡಿಲ್ಲ, ಕಾಲು ಕಾಣ್ತಾನೆ ಇರಲಿಲ್ಲ, ಫುಲ್ಲು ಸೀರೆ ಕೆಳಗೆ ಹುಟ್ಟಿತ್ತು. ಭೂತ ಬರುತ್ತೆ ತಗ, ಮೊಬೈಲಿಗೆ ಡಬ್ಬ ಆಗೈತಲ್ಲಿ ಬೆಂಕಿಪಟ್ಟಣ. ನಿಮ್ಮ ಮನು ಕೇಳಿದ್ಯಾ? ಮನುಗೆ ಹೇಳಿದ್ರೆ ನಂಬಲ್ಲಮ್ಮ, ನಾ ಎಂತ ಹೇಳಲಿ. ಅಲ್ಲ ಮನು ನಂಬಲ್ಲ ಅಂದ್ರೆ ಹಿಂಗ್ ಬಂದು ಹೋಯ್ತು ಅಂತ ಹೇಳಿದ್ರು ಹೇಳಕ್ಕೆ ನಿಂಗೆ. ಹಂಗೆ ಹೇಳ್ದೆ ಎಂತ ನಿಂಗೆ ಓಸಿಡಿ ಅಂದ್ರು. ಅದೇ ಹೇಳಕ್ಕೂ ಒಂದು ಮಿತಿ ಇಲ್ಲ ಹಂಗಾರೆ, ಹೇಳ್ತಾರ? ಹೌದಲ್ರಿ ಬರ್ರೆ, ನಿಂಗೆ ಓಸಿಡಿ ನಿನಗೆ ಹೇಳ್ತಾ ಇರ್ಬಿಟ್ರೆ ಸುಳ್ಳು ಸುಳ್ಳು ಏನ್ ಹೇಳಕ್ಕಾಗತ್ತಾ? ಅದೇ ಎಂತ ಮಾಡೋಣ ಹೇಳು, ಈ ಥರ ನಿಂಗೆ ಓಸಿಡಿ ನಿನಗೆ, ನಿನಗೆ ಪೀಕಲ್ಲಿ ಹೋಗೈತೆ ಓಸಿಡಿ. ಏನಂತಾರೆ ಗೊತ್ತಾ, ನಿನಗಿನ್ನು ಯಾರ ಮನುಷ್ಯರು ನಿನಗೆ ಪಕ್ಕದಲ್ಲಿ ಯಾರೋ ಬಂದರು ಅನ್ನಂಗೆ ಫೀಲ್ ಆಗುತ್ತಿಲ್ಲೋ ಅಷ್ಟು ಪೀಕಲ್ಲಿ ಹೋಗಿದೆ ಓಸಿಡಿ. ಹಂಗೆ ಹೇಳ್ತಾ ಇದ್ರೆ ತಗೊಂಡು ನಿನಗೆ ಅಡ್ಮಿಟ್ ಮಾಡ್ತಾರೆ. ಎಂತದಪ್ಪ, ಪಪ್ಪ ಇಲ್ಲಂದ್ರು, ಪಪ್ಪನೇ ಕೇಳೋಣ ಅಂತ. ಹೋಗ್ಯಾರೆ. ಎಷ್ಟೊತ್ತಾಗತ್ತೆ ಪಪ್ಪ ಬರೋದು? ಹಬ್ಬ ಏನ ಬಾತ್ರೂಮ್ ಹೋಗಿ ಸ್ನಾನ ಮಾಡಿ ಬರೋದೇನ ಎಂತ ಮಾಡ್ತಾರ, ಅವ್ರಿಗೆ ಹೋಗ್ಯಾರೆ.
ವಿಚಿತ್ರ ಘಟನೆ. ಯಾಕೆಂದ್ರೆ ಅವ್ರ ಕೆಳಗಿಳಿದ್ ಹೋದ್ರು ಅಂದ್ರೆ ಹೌದಪ್ಪ ಈಗೆಲ್ಲ ಹಂಗೆ ಹಿಂಗೆ ಏನೋ ಮಾಡ್ಕೊಂಡ್ ಬಂದ್ರೆ ಎಲ್ಲ ಕಳ್ತನಕ್ಕೆಲ್ಲ ಬರ್ತಾರೆ. ಇಲ್ಲೆಲ್ಲ ಹಗಲ್ ದರೋಡೆನೆ ಆಗ್ತಾ ಇದೆಯಾ? ಅಲ್ಲ ಅವ್ರು ಬಂದು ಕೆಳಗೆ ಇಳಿದ್ರು ಎಂತ ಅಂತ ಹೇಳೋದು, ಕೆಳಗೆ ಇಳಿದ್ರು ಅಷ್ಟು ದೂರ ಹೋಗೋದು ನನಗೆ ಕಾಣ್ಬೇಕು ತಾನೆ. ಬಗ್ಗೆ ನೋಡಿದ್ರೆ ನಾನು ಕಾಣಲೇ ಇಲ್ಲಲ್ಲ. ಅವಳು ಅಕ್ಕಪಕ್ಕನೂ ಹೋಗಿಲ್ಲಲ್ಲ. ಅವಳು ಮೆಟ್ಲು ಇಳಿಯೋದಾದ್ರೆ ನಂಗೆ ಗೊತ್ತಾಗ್ಬೇಕಲ್ಲ. ಸೆಟಲ್ಲೆಲ್ಲ ಇದ್ಲ ಕುತ್ಕೊಂಡಿದ್ಲ ಇಲ್ಲ, ಹೋಗ್ದೆ ಎಲ್ಲ ಕಡೆ ಹುಡುಕ್ತೆ, ಕಾಣಲಿಲ್ಲ. ಮಂಗಮಾಯ. ವಿಚಿತ್ರನೇ ಇದೆಯಲ್ಲ ಕೇಳಕ್ ನನಗೆ. ಮತ್ತೆ ಹಂಗ ಮಾಯ ಆಯ್ತು ಅನ್ನಕ್ಕೆ ಅದೇ ದೇವ್ರ ಫಿಲ್ಮಲ್ಲಿ ಅದಂಗಾಗಿದೆ. ಹಂಗಾದ್ರೆ ಇನ್ನೊಂದು ಫಿಲ್ಮ್ ತೆಗಿಯೋದು ಒಳ್ಳೇದು. ಏ ನೀ ಬಾಯಿ ಮುಚ್ಚಲೆ. ದೇವ್ರ ಶಾಪ ಎಲ್ಲಿಂದ ಕೊಡೋದು ಅಂತ ಎಂತ ನಂಗೆ ಗೊತ್ತಾಗಲ್ಲ. ಅಲ್ಲ ಈಗ ಎಷ್ಟೋ ಒಂದು ಬಂದು ಹೋಗ್ತಾತಪ್ಪ ಏನೋ ಕಾಣ್ತು ಅದ್ಲೆಲ್ಲ ಬಂದು ಸ್ವಲ್ಪ ನೀನು ಹೂವು ಹಚ್ಚಿ ಮಂಡೆ ತರ ಹೋಗಿಲ್ಲ ಅಂದ್ರೆ ಎಂತ ಅದು ಗಾಳಿನ ಹೊಗೆನಾ? ನಿನಗೆ ಗೊತ್ತಿರ್ಬೇಕು. ನಿಮಗೇನೋ ಗೊತ್ತ, ನಾನು ನಿಮಗೆ ಕೇಳಿದ್ರೆ ನಿಂಗೆ ಗೊತ್ತಿರ್ಬೇಕು ಅಂತ ನಂಗೆ ಕೇಳ್ತೀರಪ್ಪ. ಅವಾಗ ನಿಮ್ಮ ಅಜ್ಜಿ ಕಾಲದಲ್ಲಾದ್ರೆ ಹೌದಪ್ಪ ಏನೋ ಒಂದು ಬಂದು ಹೋಯ್ತು ಅಂದ್ರೆ ಏನೋ 8:30 ತಿಂಡಿ ತಿಂತ ಇಲ್ಲಂತೆ ಅಮ್ಮಗೆಲ್ಲ ಕಳ್ಸ್ಕೊಂಡೆ. ಯಾರೋ ಒಂದು ಬಂದ್ರಂತೆ, ಚಿತ್ರವಾಗೆಲ್ಲ ಡ್ರೆಸ್ ಮಾಡ್ಕೊಂಡಿದ್ರಂತೆ, ಮುಖಕ್ಕೆಲ್ಲ. ಆಮೇಲೆ ಬಂದು ಬಾ ಮಗು ಅಂತ ಕರೆಸ್ತಂತೆ. ಹೊಸ್ತು ಮೇಲೆ ನಿಂತ್ಕೊಂಡೆ. ಇವಳು ಹೆದರಿಕೆಯಾಗಿ ಇವಳು ಮುಂದೆ ಹೋಗಿಲ್ಲಂತೆ. ಹಾಗೆ ನಾಳೆ ನೀವು ಹೊರಗೆ ಹೋಗು ಅಂತ ಹೇಳ್ಬೇಕಿತ್ತು ಅಂದೆ. ಹೇಳಿದ್ರೆ ಅದು ಹೋಗಿಲ್ಲ ಅಂದ್ಲು. ಹಂಗಾದ್ರೆ ಮುಂದ್ಗಡೆ ಅಲ್ಲಿ ಒಳಗ್ ಹತ್ರ ಬಾ ಅಂತಂದೆ. ಇವಳು ಹತ್ರ ಹೋಗಿಲ್ಲಂತೆ. ಹತ್ರ ಹೋಗಿದ್ರೆ ನೀನ್ ಸರಿ ಹೇಳ್ಕೊಂಡು ಹೋಗ್ತಿತ್ತು ಅಂದೆ. ಅದೇ ಮತ್ತೆ ಆಮೇಲೆ ಹತ್ರ ಹೋಗಿಲ್ಲ ಅಂತ ಏನೋ ಕುಂಕುಮ ಕೊಡ್ತಂತೆ. ಇವಳೇನೋ ಕಣ್ಣು ಮುಚ್ಕೊಂಡು ಹಚ್ಚದಲ್ಲ ಒಳದು ಏನೋ ಒಂದು ಪ್ರಾರ್ಥನೆ ಮಾಡ್ಕೊಳಂಗೆ ಹಿಂಗ ಕಣ್ಣು ಮುಚ್ಚ ಹಚ್ಚಿ ಇಲ್ಲತ್ತಪ್ಪ. ಆಮೇಲೆ ಏನು ಇಲ್ಲ ಎಂದು ಹೋದದ್ದು ಅದು ಹಿಂಗೆ ಹಿಂಗ್ ಹೋಗಕ್ ಕಾಣತ್ತಲ್ಲ. ಕೆಳಗೆ ಹೋದ್ರೆ ಬಗ್ಗೆನ ನೋಡಿದ್ಲಂತೆ, ಕಾಣ್ತಿಲ್ಲಂತೆ. ಅದೇನ್ ಮಾಯ ಆಗತ್ತೆ. ಅದು ಇವಳು ಪಿತೃಪಕ್ಷ ಎಲ್ಲ ಯಾವ್ದೋ ಭೂತ ಬಂತೇನ ಅಂದ್ಲ. ಭೂತ ಆದ್ರೂ ಕುಂಕುಮ ಕೊಡಲ್ಲ ಅಂದೆ. ಕುಂಕುಮ ಅಲ್ಲ ಅದು, ಕುಂಕುಮ ತರದ ಅದೇನೋ ಇತ್ತು ಅಷ್ಟೇ, ಕುಂಕುಮ ಅಲ್ಲ ಅದು. ಎಂತ ಸಾಬು ಬಂದ್ರೆ ಯಾವ ಸಾಬು ಬಂದ್ರೆ ಇವ್ರು ಸ್ನಾನ ಮಾಡಕ್ ಹೋಗಿದ್ರೆ ಹೌದು. ಏನೋ ಮಾತಾಡಿದ್ರೆ ಏನೋ ಮಾತಾಡ್ತಿದ್ದಾರೆ. ಮುಂದೆ ಕೊಡು. ಅವ್ನು ಕೆಲಸ ಮಾಡೋದಲ್ರಿ, ಮೆಜರ್ಮೆಂಟ್ ಏನ ಕೇಳಕ್ಕೋಸ್ಕರ ಅವನು ಒಬ್ಬೊಬ್ಬರು ಎದೆ ದುಡ್ಡ. ಅಪ್ಪಂಗೆ BP ರೈಸ್ ಆಗಿದೆ. ನಾನು ಹೇಳಿದ ತಲೆಯಲ್ಲಿಲ್ಲ, ಅವ್ರ ತಲೆಯಲ್ಲಿ ಬೇರೆ ಇದೆ. ಮನೆದೇನ ಕೆಲಸ ನಡೆಸ್ತಾ ಇದ್ದಾರಾ, ಅಲ್ಲೇನೋ ಎಡವಟ್ಟಾಗೈತೆ, ಅಲ್ಲಿ ಬೈತಾ ಇದ್ದಾರೆ ಪಪ್ಪ. ಮನುಷ್ಯ ಅಲ್ಲ ಅಮ್ಮ, ಮನುಷ್ಯ ಆಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇಳ್ದು ಹೋಗಿರೋದು. ಇಲ್ಲಪ್ಪ, ಕುಂಕುಮ ಇಡೋದು ಎಷ್ಟು ತಗತ್ ಪಪ್ಪ? 1 ಸೆಕೆಂಡ್. ಈಗ ಭೂತ ಪಿತೃಪಕ್ಷಕ್ಕೆ ಯಾರು ಬಂದೋಗಿದ್ದಾರೆ. ನಮ್ಮನೇಲಿ ಇನ್ನೂ ಅನ್ನ ಹಾಕಿಲ್ಲಲ್ಲ, ಅದಕ್ಕೆ ಬಂದೋಗಿದ್ದಾರೆ. ಅವ್ರ ಅನ್ನ ಹಾಕ್ಲಿಲ್ಲ ಅಂದ್ರೆ ನೀನೇ ಒಂಚೂರು ಇಡು, ಹೊರಗೆ ಕಾಗೆ ಮುಟ್ಕೊಂಡು ಹೋಗ್ಲಿ. ಏನ್ ಬೇಕಾದ್ರೆ ಇಡ್ಬೋದು ಈ ಒಂದ್ ಟೈಮಲ್ಲಿ. ನೀನು ವಿಜೃಂಭಣವಾಗಿ ಮಾಡಿ ಇಡ್ಬೇಕಂತ ಏನಿಲ್ಲ. ಏನು ಒಂದ್ ಮೊಸರನ್ನ ಇಟ್ರು ಕಾಗೆಗಳು ಮುಟ್ಕೊಂಡು ಹೋಗ್ಬೇಕು. ಏನಂತ ಒಳ್ಳೇದು ಯೋಚನೆ ಮಾಡ್ರಿ, ಕೆಟ್ಟದ್ದು ಯೋಚನೆ ಮಾಡ್ಬಿಡ್ರಿ ಅಂತ. ಹಂಗಾರೆ ಬಿಡ್ರಿ. ಈಗ ನಾನು ಪ್ರ್ಯಾಂಕ್ ಮಾಡಿದ್ದು ನಿಮಗೆ ಏನು ಮಂಗಾಯ್ತಾಗಿದೆ ನನಗೆ.
ಬೆಂಕಿ ಹಿಡ್ತು. ಹೌದು, ನಾವ್ ಏನಂತ ತಿಳ್ಕೊಳ್ಳೋದ? ನೀನ್ ನಿಜ ಹೇಳಿದ್ರೆ ಇನ್ ನಂಬಕ್ಕಾಗತ್ತಾ? सॉरी 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 ಅದೇ ಅವ್ರು ನೋಡಿ, ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರ ಬಗ್ಗೆ. ಬೈತಾನೆ ಇದಾರೆ ಅವರು. ಹೋಗ್ಲಿ, ಅವ್ರಿಗೆ ಹೇಳ್ರಿ ಪ್ರಾಂಕ್ ಮಾಡಿದಂದು. ಆಯ್ತಾಯ್ತು. ಅದೇ. ಓಕೆ ಓಕೆ, ಕೂಲ್ ಕೂಲ್ ಬೇಬಿ. ಪಪ್ಪ ಕೂಲಾಗ ಕೇಳ್ರಿ, ನಾನು ಪ್ರಾಂಕ್ ಮಾಡಿದ್ದೇನ್ರಿ. ಅವರು ಫುಲ್ ಬಿ ಪಿ ರೈಸ್ ಆಗಿದ್ದಾರೆ. ಇವಾಗ ಮನೆದೊಂದು ಮಾತಾಡಕ್ಕೆ ಹೌದು. ಹಾ, ಆದ್ರೆ ಬೆಳಗ್ಗೆಯಿಂದ ಶುರು ಆಯ್ತು ಕಣ. ಅದೆಂತದ ಬಾ ಒಂದು ಆಧಾರ್ ಕಾರ್ಡು ID ಕಾರ್ಡು ಅಂತ. ಹಾ, ಇವಾಗ ಇದ್ರೆ ಕಾಲ್ ಎಂಡ್ ಮಾಡಿ ಆಯ್ತಾ? ಸರಿ ಸರಿ. ಅದ್ರಲ್ಲಿ ಮಾಡ್ತೀನಿ, ನನ್ನ ಮೊಬೈಲಲ್ಲಿ ಚಾರ್ಜ್ ಇದೆ, ಸುಳ್ಳೆ ಹೇಳಿದ್ದು ನಾನು ಪ್ರ್ಯಾಂಕ್ ಮಾಡೋಕ್ಕೋಸ್ಕರ. ಸರಿ, ಬೈ. ಏನು ಮಾಡಿದ್ದು? ಅಲ್ಲ, ಏನು ಮಾಡಿದ್ದು? ಮಾನ್ ಒಬ್ಳೆ ಇದ್ಲಲ್ಲ ಅದಕ್ಕೆ. ಪಾಪು. ನೋಡೋದಲ್ಲ ಅಮ್ಮ ಹೇಗೆ ಪ್ರ್ಯಾಂಕ್ ಆದ್ರು ಅಂತ ಹೇಳ್ಬಿಟ್ಟು, ಅಮ್ಮನೂ ಆದರು ಪಪ್ಪನೂ ಆದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ, ವಿಡಿಯೋ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಇಲ್ಲಿವರೆಗೂ ನಮಸ್ಕಾರ. खत्म बाय बाय टाटा गुड बाय गया